ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋರು ಈ ಸುದ್ದಿಯನ್ನ ನೋಡಲೇಬೇಕು. ಹೊಸ ವರ್ಷಾಚರಣೆಗೆ ಪೊಲೀಸರಿಂದ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. 2026ರ ನ್ಯೂ ಇಯರ್ ಪಾರ್ಟಿಗೆ ಪಟಾಕಿ ಸೌಂಡ್ ಇರಬಾರದು, ಇರೋದು ಇಲ್ಲ, ಇರಕೂಡದು. ಬೆಂಗಳೂರಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಪಟಾಕಿಯನ್ನ ಬ್ಯಾನ್ ಮಾಡಲಾಗ್ತಾ ಇದೆ. ಗೋವಾ ಪಬ್ ದುರ್ಘಟನೆಯಿಂದ ಎಚ್ಚೆತ್ತು ಪಟಾಕಿಗೆ ಬ್ರೇಕ್ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಡಿಸೆಂಬರ್ 31ರಂದು ನಡೆಯುವಂತಹ ಕಾರ್ಯಕ್ರಮಗಳಿಗೆ ಗೈಡ್ಲೈನ್ಸ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಹೋಟೆಲ್, ಬಾರ್, ಪಬ್, ರೆಸ್ಟೋರೆಂಟ್ಗಳಿಗೆ ಮಾರ್ಗಸೂಚಿಯನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಸುಮಾರು ಈ 19 ಅಂಶಗಳ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ. ಮಾರ್ಗಸೂಚಿ ಉಲ್ಲಂಘನೆಯಾದಲ್ಲಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ. ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸರಿಂದ ಗೈಡ್ಲೈನ್ಸ್ ಬಿಡುಗಡೆಯಾಗಿದೆ. ನ್ಯೂ ಇಯರ್ ಗೈಡ್ಲೈನ್ಸ್ ಈಗ ಬಿಡುಗಡೆಯಾಗಿರುವಂಥದ್ದು. ಕಡ್ಡಾಯವಾಗಿ ಯಾರೂ ಕೂಡ ಪಟಾಕಿಯನ್ನು ಹಚ್ಚುವಂತಿಲ್ಲ. ಈಗಾಗಲೇ ನಮಗೆ ಯಾವ ರೀತಿಯಾದಂತಹ ಗಾಳಿ ಸಿಗ್ತಾ ಇದೆ, ವಾಯು ಮಾಲಿನ್ಯ ಎಷ್ಟು ಹದಗೆಟ್ಟಿದೆ ಅನ್ನುವಂತಹ ವಿಚಾರ ಗೊತ್ತಿರುವಂಥದ್ದು. ಸೊ ದೆಹಲಿಯ ಮಾದರಿ ರೀತಿಯಾಗಿ ಬೆಂಗಳೂರು ನಿಧಾನಗತಿಯಲ್ಲಿ ಪರಿವರ್ತನೆಯನ್ನು ಮಾಡ್ಕೊಳ್ತಾ ಇದೆ. ಸೊ ವೆಹಿಕಲ್ಸ್ಗಳು ಜಾಸ್ತಿ ಆಗಿದೆ. ಅದರ ಗಾಳಿಯಿಂದಾಗಿ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಉಂಟಾಗ್ತಾ ಇದೆ. ಇನ್ನು ಪಟಾಕಿ ಹೊಡೆದ್ರೆ ಮತ್ತಷ್ಟು ಸಮಸ್ಯೆಗಳಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಕಾರ್ಯಕ್ರಮಗಳಿಗೆ ನಿಯಮ ಪಾಲನೆ ಮತ್ತೆ ಅನುಮತಿಯನ್ನ ಪಡೆದುಕೊಳ್ಳೋದು ಕಡ್ಡಾಯ ಆಗಿದೆ. ಇದರ ಜೊತೆಗೆ ನಿಗದಿತ ಸಮಯವನ್ನ ಪಾಲಿಸಬೇಕು. ಧ್ವನಿವರ್ಧಕ ಪರವಾನಿಗೆ ಪಡಬೇಕು. ಅಂದ್ರೆ ನಾವೇನಾದ್ರೂ ಧ್ವನಿವರ್ಧಕವನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಪೊಲೀಸ್ ಇಲಾಖೆಯಿಂದ ಒಂದು ಪತ್ರವನ್ನ ತೆಗೆದುಕೊಳ್ಳಬೇಕು, ಅನುಮತಿಯನ್ನ ಪಡೆದುಕೊಳ್ಬೇಕು. ಮತ್ತೆ ನೆಲಮಹಡಿ, ಪಾರ್ಕಿಂಗ್ ಪ್ಲೇಸ್, ಟೆರೇಸ್ನಲ್ಲಿ ಕಾರ್ಯಕ್ರಮವನ್ನ ಮಾಡುವಂತಿಲ್ಲ. ಕಾರ್ಯಕ್ರಮದ ಸ್ಥಳಗಳಲ್ಲಿ ಸ್ಕ್ರೀನಿಂಗ್ ಮಾಡುವಂತಿಲ್ಲ. ಸಂಶಯಾಸ್ಪದ ವಸ್ತು ಮತ್ತೆ ವ್ಯಕ್ತಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ಕೊಡಬೇಕು. ಬೆಂಕಿ ನಂದಿಸುವ ವಸ್ತುಗಳು ಕೂಡ ಕಡ್ಡಾಯವಾಗಿ ಇರಬೇಕು. ನಿರ್ಗಮನ ದ್ವಾರಗಳು ದೊಡ್ಡದಾಗಿರಬೇಕು. ಸಿಸಿ ಕ್ಯಾಮೆರಾಗಳನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು. 30 ದಿನಗಳವರೆಗೆ ಸ್ಟೋರೇಜ್ ಅನ್ನ ಮಾಡಬೇಕು. ಫುಟೇಜ್ ಇಲ್ಲ, ಅದು ಇದು ಅಂತ ಏನು ಕತೆಗಳೆಲ್ಲ ಹೇಳೋ ಹಾಗೆ ಇಲ್ಲ. ಡ್ರಗ್ಸ್ ಕಂಡು ಬಂದ್ರೆ ಪೊಲೀಸರಿಗೆ ತಕ್ಷಣವೇ ಮಾಹಿತಿಯನ್ನ ನೀಡಬೇಕು. ರೇಡ್ನಲ್ಲಿ ಡ್ರಗ್ಸ್ ಏನಾದರೂ ಸಿಕ್ಕಿದ್ರೆ ಕಟ್ಟಡದ ಮಾಲೀಕರು, ಮ್ಯಾನೇಜರ್ ಮೇಲೆ ಕೇಸ್ ದಾಖಲಾಗುತ್ತೆ. ಸಾರ್ವಜನಿಕರಿಗೆ ಇದೆಲ್ಲವೂ ಕೂಡ ಪಾಲನೆ ಮಾಡಬೇಕು ಅನ್ನುವಂತಹ ರವಾನೆಯನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ.